ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಓಂ ಶಕ್ತಿ ನಾನು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೆಲ್ಲ ನೋಡಿ ಈ ಥರ ಪೂಜೆ ಮಾಡಿದ್ದಾರೆ. ಎಲ್ಲಿ ಅಂದರೆ ಇದು ಚಂದ್ರಪಟ್ಟಣದಲ್ಲಿ. ಈ ಥರ ಇಷ್ಟು ಜನ 160 ಜನ ಸೇರಿಸಿದ್ರು. ಇಷ್ಟೆಲ್ಲ ಸೇರಿ ಎಲ್ಲ ಕಡೆಯಿಂದಲೂ ಬಂದಿದ್ದರು ಓಂ ಶಕ್ತಿಗೆ. ಅಲ್ಲೇ ಮಾಲೆ ಹಾಕಿ ಅಲ್ಲಿಂದ ಅವರು ನಮ್ಮನ್ನು ಕರ್ಕೋಗ್ತಾರೆ. ಇವರು ನಮ್ಮ ಮನೆಯವ್ರ ಫ್ರೆಂಡು. ಇವ್ರ ಕಡೆಯಿಂದ ನಾವು ಹೋಗಿದ್ದು. ನಮ್ಮೂರವರು ನೋಡಿ, ಇವರೆಲ್ಲ ನಮ್ಮೂರವರು, ನಮ್ಮೂರ ಮೊಮ್ಮಕ್ಕಳು ಎಲ್ಲರೂ ಸೇರಿ ಹೋಗಿದ್ವಿ. ಇಲ್ಲಿಂದ ನಾವು 16 ಜನ ಹೋಗಿದ್ವಿ. ಇವರು ನಮ್ಮಮ್ಮನ ಫ್ರೆಂಡು. ಇವರು ಅವರ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮ್ಮಮ್ಮನ ಫ್ರೆಂಡು ಅಂತ. ಈ ಮಾಲೆ ಹಾಕಿಸ್ಕೊಂಡಾಗ ಎಲ್ಲರೂ ಒಂದು ಫೋಟೋ ತಗೊಂಡ್ವಿ. ಯಾಕೆಂದರೆ ಅಲ್ಲಿ ದೇವಸ್ಥಾನದಲ್ಲಿ ಎಲ್ಲೂ ಇದಿಲ್ಲ, ಫೋಟೋ ಇದಿಲ್ಲ. ಇಲ್ಲಿ ಬೀಚ್ಗೆ ಹೋದ್ವಿ. ಅಲ್ಲೇ ದೇವಸ್ಥಾನ ದರ್ಶನ ಎಲ್ಲ ಆಗಿ ನಾವು ಬೀಚ್ಗೆ ಹೋಗಿ ಈ ಬೀಚಿಗೆ ಇಳಿಯೋಣ ಅಂತ ನಾವು ಹೋಗಿದ್ವಿ. ಅದು ಮರ್ತುಬಿಟ್ಟಿದ್ವಿ ನಾವು. ಹುಣ್ಣಿಮೆ ದಿವಸ ಅದು ಫುಲ್ಲು ಅಲೆಗಳು ತುಂಬ ಜಾಸ್ತಿ ಬರ್ತಿರೋದ್ರಿಂದ ನಾವು ಯಾರೂ ಬೀಚಿಗೆ ಇಳಿಲಿಲ್ಲ. ತುಂಬ ಅಲೆ ಅಂದರೆ ಹೇಳೋಕ್ಕಾಗದಷ್ಟು. ಮೊದಲೇ ಅಲ್ಲೆಲ್ಲ ಸೈಕ್ಲೋನ್ ಆಗಿತ್ತಲ್ಲ ಆ ಕಡೆ ಸೈಡು, ಅದಕ್ಕೋಸ್ಕರ ತಮಿಳ್ನಾಡು ಸೈಡೆಲ್ಲ ಆಗಿತ್ತಲ್ಲ, ಅಲ್ಲೇ ಅಲ್ವಾ ಇದು ತಮಿಳ್ನಾಡಿರೋದು. ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ನನಗೆ ಅನ್ನಿಸ್ತು, ನನಗೆ ಎಷ್ಟು ಪಾಸಿಟಿವ್ ಅನ್ನಿಸ್ತು ಅಂದರೆ ಹೇಳೋಕ್ಕೆ ಅಸಾಧ್ಯ. ಮತ್ತು ನಾನು ಇದು 10 ವರ್ಷದಿಂದನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನನ್ನ ಮತ್ಕೇನ ಚಿಕ್ಕವ್ರನ್ನ ಕೇಳಿದ್ದೆ, ಅವ್ರು ಕರ್ಕೋಗ್ತೀನಿ ನಾನು ಕರ್ಕೊಂಡು ಹೋಗಲಿಲ್ಲ. ಯಾರೋ ಕಡೆಯಿಂದ ಹೋಗಿದ್ದು, ಅವ್ರಿಗೆ ಪುಣ್ಯ ಬರಲಿ. ನನಗೆ ಒಂದೇ ದಿನಕ್ಕೆ ಇದು ಬಂದಿದ್ದು. ಆಗಲೇ ನಾನು ಸ್ಯಾರಿ ತಗೊಂಡು ತಕ್ಷಣ ಹೊಲಿಸ್ಕೊಂಡು ಬ್ಲೌಸು ಆ ಕ್ಷಣದಲ್ಲಿ ಎಲ್ಲ ರೆಡ್ ಕಲರ್ ಡ್ರೆಸ್ಸೇ ಹಾಕ್ಬೇಕಿರೋದ್ರಿಂದ ನನ್ನ ಹತ್ರ ರೆಡ್ ಕಲರ್ ಇದ್ದು ನಾನೇನು ತಗೋಬೇಕು ಅನ್ನೋ ಅವಶ್ಯಕತೆ ಇರಲಿಲ್ಲ. ಇದೇ ನೋಡಿ, ಇದೇ ಅಡ್ರೆಸ್ಸು. ಇವ್ರ ಕಡೆಯಿಂದಲೇ ನಾವು ಹೋಗಿದ್ವಿ. ಅಮೌಂಟು 2000 ಚಿಲ್ಲರೆ ಕಟ್ಟಿಸ್ಕೊಂಡು ಕರ್ಕೋಗಿದ್ರು. ಸುಮಾರು ಏನಿಲ್ಲ ಅಂದರೆ ಒಂದು 25 ದೇವಸ್ಥಾನ ಎಲ್ಲ ನೋಡ್ಕೊಂಡು ಚೆನ್ನಾಗಿತ್ತು ತುಂಬ. ಓಂ ಶಕ್ತಿದು ನಾವು KSRTC ಬಸ್ಸಲ್ಲಿ ಹೋಗಿರೋದ್ರಿಂದ ಅಲ್ಲೆಲ್ಲ ದೇವ್ರದ್ದೇ ಆ ಸಾಂಗ್ ಹಾಕೋಬೇಕು. ನಾವು ದೇವ್ರ ದರ್ಶನ ಆಗೋವರೆಗೂ ನಾವು ನಿದ್ದೆ ಮಾಡೋಂಗಿಲ್ಲ. ಅದು ಮೇಯ್ನ್ ಇದರಲ್ಲಿ ನೋಡಿ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಇದೆ ಓಂ ಶಕ್ತಿ.